ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳಲ್ಲಿ 3 ಭಾಗ ಇದೆ. ಮೊದಲನೆಯದು ಫಿಲಾಸಫಿ, ತತ್ವಜ್ಞಾನ, ಫಿಲಾಸಫಿ. ಎರಡನೆಯದು ಮೈಥಾಲಜಿ, ಪುರಾಣಗಳು. ಮೂರನೆಯದು ರಿಚುವಲ್ಸ್ ಅಥವಾ ಧಾರ್ಮಿಕ ಕರ್ಮ, ಧಾರ್ಮಿಕ ಕ್ರಿಯೆಗಳು. ಒಂದು ಧರ್ಮದ ಸತ್ವ ಅಡಗಿರುವುದು, ಸಾರ ಇರುವುದು ಫಿಲಾಸಫಿಯಲ್ಲಿ, ತತ್ವಶಾಸ್ತ್ರದಲ್ಲಿ. ತತ್ವಶಾಸ್ತ್ರ ಎಲ್ಲರಿಗೂ ಅರ್ಥ ಆಗಲ್ಲ. ಅದನ್ನು ಹೇಳಲಿಕ್ಕೆ ಹೊರಟ್ರೆ ಎಲ್ಲರೂ ನಿದ್ದೆ ಮಾಡ್ತಾರೆ. ಅದಕ್ಕಾಗಿ ಅದೇ ತತ್ವಶಾಸ್ತ್ರವನ್ನು, ಅದೇ ಗಹನ ತತ್ವಗಳನ್ನು ರಾಜ ಮಹಾರಾಜರ ಕಥೆಗಳ ಮೂಲಕ, ಭಕ್ತರ ಕಥೆಗಳ ಮೂಲಕ, ಸಂತರ ಕಥೆಗಳು, ದೃಷ್ಟಾಂತಗಳು ಎಂಬ ಮುಖವಾಡದ ಮೂಲಕ ವಿವರಿಸಿ ಹೇಳಿದಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ, ಪ್ರತಿಯೊಬ್ಬರಿಗೂ ಆಕರ್ಷಕವೆನಿಸುತ್ತೆ. ಇದನ್ನು ನಾವು ಏನಂತ ಕರೆದ್ವಿ? ಪುರಾಣಗಳು, ಮೈಥಾಲಜಿ. ಇನ್ನು ಧಾರ್ಮಿಕ ಕ್ರಿಯೆಗಳು, ಯಾಗ ಯಜ್ಞ ಇರಬಹುದು, ಪೂಜೆ ಇರಬಹುದು, ವ್ರತ ಇರಬಹುದು. ಇವೆಲ್ಲ ಅದೇ ಫಿಲಾಸಫಿಯ, ಅದೇ ತತ್ವಶಾಸ್ತ್ರದ ಇನ್ನಷ್ಟು ಸ್ಥೂಲ ರೂಪ. ಕಾಂಕ್ರೀಟೈಸ್ಡ್ ಫಿಲಾಸಫಿ ಈಸ್ ಕಾಲ್ಡ್ ರಿಚುವಲ್ಸ್. ಯಾವುದನ್ನು ನಾವು ಯಾಗ ಯಜ್ಞ ಪೂಜೆ ಅಂತ ಹೇಳುತ್ತೇವೆಯೋ ಅದು ತತ್ವಶಾಸ್ತ್ರದ, ಅದನ್ನೇ ಸ್ಥೂಲ ರೂಪಕ್ಕೆ ತಂದಾಗ ಬರುವ ಆಕಾರ, ಕಾಂಕ್ರೀಟೈಸ್ಡ್ ಫಿಲಾಸಫಿ. ಬಹಳ ಜನ ಹೇಳ್ತಾರೆ ಪೂಜೆ ಗೀಜೆ ಎಲ್ಲ ಬೇಕಿಲ್ಲ, ಹೋಮ ಹವನ ಎಲ್ಲ ಏನಂತೀರ ಅವೆಲ್ಲ, ಭಜನೆ ಅಂದರೆ ಅವ್ರಿಗೆ ತೃಪ್ತಿ ಇಲ್ಲ, ಬೈಬೇಕು ಸ್ವಲ್ಪ, ಭಜನೆ ಗೀಜನೆ ಅವೆಲ್ಲ ಬೇಕಿಲ್ಲ. ಬಹಳ ಜನ ಹಾಗೆ ಹೇಳುವವರಿದ್ದಾರೆ. ಪ್ರತಿಯೊಬ್ಬ ಮೂರ್ಖನೂ ಈ ರೀತಿ ಬೈಯುವುದನ್ನು ಕಲಿತಿದ್ದಾನೆ. ಆದರೆ ದೇವಸ್ಥಾನಕ್ಕೆ ಹೋಗುವವರಿಗೂ, ಯಾರು ದೇವಸ್ಥಾನಕ್ಕೆ ಹೋಗುವುದಿಲ್ಲವೋ ಅವರಿಗೂ ಇರುವ ವ್ಯತ್ಯಾಸವನ್ನು ಸ್ವಲ್ಪ ನೀವು ಗಮನಿಸಿ ನೋಡಿ. ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗದಿದ್ದರೂ ಗೋಪುರ ಕಾಣಿಸಿದ ಕೂಡಲೇ ಪಾದರಕ್ಷೆ ತೆಗೆದು ಪಕ್ಕ ನಿಂತು ಕೈ ಮುಗಿತಾರೆ. ಗಂಗೆಯಲ್ಲಿ, ದೋಣಿಯಲ್ಲಿ ಹೋಗಬೇಕಾದ್ರೆ ಮೊದಲು ಪಾದರಕ್ಷೆ ತೆಗೆದು ಗಂಗಾಜಲವನ್ನು ತಲೆಗೆ ಸಿಂಪಡಿಸಿಕೊಂಡು ಬಳಿಕ ದೋಣಿಯಲ್ಲಿ ಕುಳಿತುಕೊಳ್ತಾರೆ. ಈ ರೀತಿ ಎಲ್ಲ ಮಾಡುವವರಿಗೂ ಹೀಗೆ ಮಾಡದೇ ಇರುವವರಿಗೂ ಇರುವ ವ್ಯತ್ಯಾಸವನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಆಮೇಲೆ ನೀವು ಮೂರ್ತಿ ಪೂಜೆ ತಪ್ಪು ಅಂತ ಬೈರಿ. ಸ್ವಾಮೀಜಿ ಹೇಳ್ತಾರೆ ಒಂದು ಮೂರ್ತಿಯ ಪೂಜೆಯ ಮೂಲಕ ಶ್ರೀರಾಮಕೃಷ್ಣ ಪರಮಹಂಸ ದೇವರಂತಹ ಬ್ರಹ್ಮಜ್ಞಾನಿ ನಿರ್ಮಾಣವಾಗುವುದಾದರೆ ಪ್ರತಿಯೊಬ್ಬ ಮನುಷ್ಯನಿಗೆ 1 ಅಲ್ಲ 10 ಮೂರ್ತಿಗಳನ್ನು ಕೊಡಿ. ಮೂರ್ತಿ ಪೂಜೆ ತಪ್ಪು ಅಂತ ಬೈಯುವವರೇನೋ ಬಹಳ ಜನ ಇದ್ದಾರೆ. ಅವ್ರು ಹೇಳ್ತಾರೆ ಫಿಲಾಸಫಿ ಎಲ್ಲ ನಮಗೆ ಅರ್ಥ ಆಗುತ್ತೆ ಅಂತ. ಆದರೆ ಹೇಳುವಷ್ಟು ಸುಲಭ ಆಗಿ ಹೋಗಲಿಲ್ಲ. ಸೂಕ್ಷ್ಮ ಆಧ್ಯಾತ್ಮಿಕ ತತ್ವಗಳು, ಈ ಜಗತ್ತನ್ನು ನಿಯಂತ್ರಿಸುವಂತಹ ಸೂಕ್ಷ್ಮ ಗಹನ ಆಧ್ಯಾತ್ಮಿಕ ನಿಯಮಗಳನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವುದು, ಗ್ರಹಿಸುವುದು, ಯಾವುದನ್ನು ನಾವು ಫಿಲಾಸಫಿ ಅಂತ ಹೇಳ್ತೇವೋ ಅದು ಬಹಳ ಕಠಿಣ ಇದೆ. ಅದು ಎಲ್ರಿಗೂ ಆಗಲ್ಲ. ಅದಕ್ಕಾಗಿ ಪುರಾಣಗಳು ಬಂದವು. ಅದಕ್ಕಾಗಿ ಯಜ್ಞ ಪೂಜೆ
ವ್ರತ ಪ್ರದಕ್ಷಿಣೆ ಪಾರಾಯಣಗಳು ಬಂದವು. ಪ್ರತಿಯೊಂದೂ ಸರಿ ಇದೆ. ನಾವು ಎಲ್ಲವನ್ನೂ ಒಪ್ಪಬೇಕು. ಶ್ರೀರಾಮಕೃಷ್ಣರು ಇದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ತಾಯಿಗೆ 4 ಮಕ್ಕಳು ಇರ್ತಾರೆ. ಆ 4 ಮಕ್ಕಳ ಜೀರ್ಣಶಕ್ತಿ ಬೇರೆ ಬೇರೆ ಇರುತ್ತೆ. ದೊಡ್ಡ ಮಗನಿಗೆ ತಾಯಿ ಮೀನಿನ ಪಲಾವನ್ನು ಕೊಡ್ತಾಳೆ. ಅವನಿಗದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ. ಆದರೆ ಕೊನೆ ಮಗು ಇರುತ್ತಲ್ಲ, ಅದು 1 ವರ್ಷದ್ದಿರುತ್ತೆ. ಅದಕ್ಕೆ ಮೀನಿನ ಪಲಾವ್ ಕೊಟ್ಟರೆ ಜೀರ್ಣ ಆಗಲ್ಲ. ಅದಕ್ಕೆ ಅವಳು ಮೀನಿನ ಜ್ಯೂಸೇ ಕೊಡಬೇಕು. ಹಾಗಾದರೆ ತಾಯಿ ಮೊದಲನೇ ಮಗನಿಗೂ ಕೊನೆಯ ಮಗನಿಗೂ ಪಾರ್ಶಿಯಾಲಿಟಿ ಮಾಡ್ತಿದ್ದಾಳಾ? ಪಕ್ಷಪಾತ ಮಾಡ್ತಿದ್ದಾಳಾ? ಇದನ್ನು ನಾವು ಅಧಿಕಾರಿ ಭೇದ ಎಂದು ಹೇಳ್ತೇವೆ. ಹೀಗೇ ಕೆಲವರಿಗೆ ಫಿಲಾಸಫಿ ಸರಿ ಹೋಗುತ್ತೆ, ಕೆಲವರಿಗೆ ಮೈಥಾಲಜಿ ಇಷ್ಟ ಆಗುತ್ತೆ, ಪುರಾಣಗಳು ಇಷ್ಟ ಆಗುತ್ತವೆ, ಕೆಲವರಿಗೆ ಪೂಜೆ ಹೋಮಗಳು ಇಷ್ಟವಾಗುತ್ತವೆ. ಯಾವುದಾದ್ರೂ ಸರಿ, ಸದ್ಯ ಬನ್ನಿ ನೀವು. ಇದೇ ಸರಿ ಇದೇ ತಪ್ಪು ಅಲ್ಲ, ನನ್ನದಷ್ಟೇ ಸರಿ ನಿಮ್ಮದೆಲ್ಲ ತಪ್ಪು ಅಲ್ಲ. ಯಾವುದಾದ್ರೂ ಸರಿ, ನಿಮ್ಗೆ ಯಾವುದು ಇಷ್ಟನೋ ಆ ಮಾರ್ಗದಲ್ಲಿ ಬನ್ನಿ. ತತ್ವಶಾಸ್ತ್ರ ಆದರೂ ಸರಿ, ಪುರಾಣ ಅಧ್ಯಯನ ವಾಚನ ಆದರೂ ಸರಿ, ಪೂಜೆ ಪುರಸ್ಕಾರಗಳಾದರೂ ಸರಿ. ನೋಡಿ, ನಮ್ಮ ಧರ್ಮ ಎಷ್ಟು ವಿಶಾಲ ಭಾವನೆಯಿಂದ ಕೂಡಿದೆ, ಎಷ್ಟು ಉದಾತ್ತ ದೃಷ್ಟಿಕೋನದಿಂದ ಕೂಡಿದೆ. ನಮಸ್ಕಾರ.